ವಿಚಾರಗಳನ್ನು ಚರ್ಚಿಸಬೇಕಿದೆ. ಆಗಬಹುದು ಪರಮಾತ್ಮ. ಪರಮಾತ್ಮ ಕನ್ನ ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಕನ್ನ ಪರಮಾತ್ಮ ಹರೇ ಪಾಮರ ನಾಮ. ಪಾಮರ ನೋಡು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ ನೋಡು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಕನ್ನ ಕುಲ ಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಪರಮಾತ್ಮ ಆಗಿ ಬಾರಮ್ಮ ಬಡ ಮನುಜನ ಪಾಲಿಸಿದೆ. ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಕನ್ನ ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಶ್ರೀರಮಣಂ ಅಖಿಲ ಗುಣಗಳಂ ಶ್ರೀರಮಣಂ ಅಖಿಲ ಗುಣಗಳಂ ವಾರುತಿಯ ಸೋಮ ವಾರುತಿಯ ಭವತಾರನುನೇ ಕುಲಹೇನನು ನಾ ನಿನಗೆ ಸರಿ ಸಮನೆ ಕೃಷ್ಣ. ಭಲಲಿದ್ದೇನೆ ಸ್ವಾಮಿ ತವರನ್ನ ಆದರಿಸುವೆ. ಪರಮಾತ್ಮ
ಅತಿ ಪ್ರೇಮದಲ್ಲಿ ಕಾಯೆ ಪರಮಾತ್ಮ ಹರೇ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ ಕುಲಹೀನನಲ್ಲಿ ಕಂಡುಬರುವ ಗುಣಾತಿಶಯಗಳು ನಿನ್ನಲ್ಲಿರುವೆ. ಒಮ್ಮೆ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಪರಮಾತ್ಮ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ, ಮಾತೆ ಕುಂದಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ, ಮಾತೆ ಕುಂದಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೆಯಾ ದೇವ? ತಿಳಿಸುವರು ಕರ್ಣ. ನಿನ್ನ ಜನನ ಕರ್ಣದ್ವಾರ, ಬೆಳೆದೆ ಗಂಗಾ ನದಿಯ ತೀರ. ಕರ್ಣ, ಪರಮಾತ್ಮ ನಿನ್ನ ಜನನ ಕರ್ಣದ್ವಾರ, ಬೆಳೆದೆ ಗಂಗಾ ನದಿಯ ತೀರ. ನಾಮಧೇಯದಿ ದಾನ ಶೂರ, ಕರ್ಣ, ನಾಮಧೇಯದಿ ದಾನ ಶೂರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ಹಾಗಾದರೆ ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವರೆಂದಲೂ ಈ ಆಳಿಸುತ್ತಿರುವರಲ್ಲ, ಇದರ ಮರ್ಮವೇನು ದೇವ? ತಿಳಿಸುವೆನು ಕರ್ಣ. ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಕರ್ಣ, ಪರಮಾತ್ಮ ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಪಾಂಡವರೊಳು ನೀ ಸೇರಿಸು ಕದಿ, ಕರ್ಣ, ಪಾಂಡವರೊಳು ನೀ ಸೇರಿಸು ಕದಿ, ಬಾಳುವಿ ಬಾರ ಆನಂದದಲ್ಲಿ.
ಬಾಳುವಿ ಬಾರ ನೀನು ಕ್ಷೇಮದಿ ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುಮಾರ ಕುಂತಿ ಮಾತೆಯ ಕುಮಾರ ವೀರವರ ರತಿ ಕುವರ ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿ ನಿನ್ನ ತಾಯಿ, ಸೂರ್ಯನು ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯವಾಗಿರುವುದಲ್ಲ. ಓಹೋ, ನಾನು ಮರೆತಿದ್ದೆ. ಇದು ಯುದ್ಧದ ಸಮಯ. ತಾವಾದರೂ ಪಾಂಡವರ ಪಕ್ಷಪಾತಿ. ಪಾಂಡವರ ತಲೆಗಾಯಲು ಈ ರೀತಿ ಯೋಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಪರಮಾತ್ಮ, ಕಮಜನಕ ಹರಿಯೇ ದೇವಾ, ಕಮಜನಕ ಹರಿಯೇ ನಮನ. ಕಮಜನಕ ಹರಿಯೇ ಸ್ವಾಮಿ, ಕಮಜನಕ ಹರಿಯೇ ನಮನ. ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿ ಹೋದೋ ಸತ್ಯಕ್ಕೆ ಸನಿಹವೇ. ಪರಮಾತ್ಮ, ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿ ಹುದು ಸತ್ಯಕ್ಕೆ ಸನಿಹವೇ. ನಿನ್ನೆ ನುಡಿಯ ಮೇ ಭರವಸೆ ಇಡೆ, ನಿನ್ನೆ ನುಡಿಯ ಮೇ ಭರವಸೆ ಇಡೆ. ಕಮಜನಕ ಹರಿಯೇ ಸ್ವಾಮಿ, ಕಮಜನಕ ಹರಿಯೇ ನಮನ. ಪರಮಾತ್ಮ, ಯಾರು ಪಡೆದು ಜಲ ತೊಳೆಸೆದ ದೆಸೆಯೇ ನಶಿಸುವಂತೆ ನಾನು. ಪರಮಾತ್ಮ, ಕರ್ಣ, ಯಾರು ಪಡೆದು ಜಲ ತೊಳೆಸೆದ ದೆಸೆಯೇ ನಶಿಸುವಂತೆ ನಾನು. ಮತ್ಸ್ಯಕಾರರಿಗೆ ನಾವೆಯೊಳ್ ದೊರೆತ ಅನಾಮಧೇಯನು ನಾನು. ಪರಮಾತ್ಮ, ಕರ್ಣ, ಮತ್ಸ್ಯಕಾರರಿಗೆ ನಾವೆಯೊಳ್ ದೊರೆತ ಅನಾಮಧೇಯನು ನಾನು. ಮಾತಾ ಪಿತರಿಗೂ ಮಿಗಿಲಾದ ಬೆಸರು ಪ್ರೀತಿಯಿಂದೇನೋ ಸಂಗಿದರಾದರು. ಜಾತಿ ವಿಚಾರವ ಕೇಳರಾದರು. ಪರಮಾತ್ಮ, ಮಾತಾ
ಪಿತರಿಗೂ ಮಿಗಿಲಾದ ಬೆಸರು ಪ್ರೀತಿಯಿಂದೇನೋ ಸಲುಹಿದರಾದರು ಜಾತಿ ವಿಚಾರವ ಬೇಳರಾದರು ಜಾತಿ ವಿಚಾರವ ಬೇಳರಾದರು ಕಮಜನಕ ಹರಿಯೇ ಸ್ವಾಮಿ ಕಮಜನಕ ಹರಿಯೇ ನಮನ 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 ಪರಮಾತ್ಮ ಕರ್ಣ, ಆ ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ನಾನು ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತವಾಗುವುದಿಲ್ಲವೇ ದೇವ? ನಂಬಿದ ಸ್ವಾಮಿಗೆ ದ್ರೋಹ ಮಾಡಿದಂತೋ ಸರಿ. ಈ ಸಮರ ಮಹೋತ್ಸವದಲ್ಲಿ ಯುದ್ಧ ಉತ್ಸಾಹಭರಿತನಾದ ನನಗೆ ಈ ರೀತಿಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ರಾಜಾದಿನಾಥ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿರುವುದು ದೇವ? ಇರುವು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ತಾನು ದೂರ್ವಾಸ ಮುನಿಗಳಿಂದ 5 ಮಂತ್ರೋಪದೇಶಗಳನ್ನು ಪಡೆದು ಅವುಗಳು ಫಲಿಸುವೋ ಇಲ್ಲವೋ ಎಂದು ಮನಸ್ಸಿನಲ್ಲಿ ಸಂಶಯವನ್ನಿಟ್ಟುಕೊಂಡು ಅದರಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಆಗ ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿ ಇದ್ದುದರಿಂದ ಲೋಕ ಅಪವಾದಕ್ಕೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ಆಗ ಹತಿರಥರಾದೇರೆಂಬ ಸೂತರು ನಿನ್ನನ್ನು ಸಾಕಿ ಸಲುಹಿದರು. ಈಗ ನೀನು ಆ ದುರ್ಯೋಧನ ಆಸ್ಥಾನದಲ್ಲಿ ಮಹಾ ಮಾಂಡಲಿಕನಾಗಿ ಸೇವೆ ಸಲ್ಲಿಸುತ್ತಿರುವೆ. ಈಗಲೂ ನೀನು ನನ್ನೊಡನೆ ಬಾಕಣ್ಣ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಸಾಮಂತರಿಂದಲೂ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ. ಪರಮಾತ್ಮ, ಹಾಗಾದರೆ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವರೆಂದಲೂ ಈ ಆಳಿಸುತ್ತಿರುವರಲ್ಲ, ನಾನು ಇಂಥವನೇ ಎಂಬ ವಿಚಾರವು ಅವರಿಗೆ ತಿಳಿಯದೇ ದೇವ? ತಿಳಿಯದು ಕಣ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಯು ಸೂರ್ಯಜನಿಕರು ತಿಳಿಯದು. ಲೋಕೈಕ ವೀರರಾದ ಪಾಂಡವರಿಗೂ ಈ ವಿಚಾರ ತಿಳಿಯದು ಕಣ್ಣ. ಹೌದಾ ಪರಮಾತ್ಮ? ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನಾರು, ಅವನನ್ನು ನೋಡಿದರೆ ನನ್ನ ಮನಸ್ಸಿನಲ್ಲಿ ಮರುಕು ಉಂಟಾಗುವುದು ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ನಾನು ಯಾರಿಗೂ ಹೇಳಿರಲಿಲ್ಲ. ಈಗ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಡಗರದಿಂದ ಗಂಗಾ ತೀರಕ್ಕೆ ಬರುತ್ತಿದ್ದಳು. ನೀನು ಅಲ್ಲಿಗೆ ಹೋಗು ಕರ್ಣ. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಬರಲೇ? ತಮ್ಮ ಇಚ್ಛಿದ್ದಂತಾಗಲಿ, ಹೋಗಿ ಬಾ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮವು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಪರಮಾತ್ಮನು ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ, ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ, ಸಹಸ್ರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರುಗಳು ನನ್ನ ಸಹೋದರರೇ, ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನಕ ಜನನಿಯರೇ, ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪದಾಸ್ತ್ರವನ್ನು ಪಡೆದು ದಶನಾಮಗಳಲ್ಲಿಯೂ ದಶ ದಿಕ್ಕುಗಳಲ್ಲಿಯೂ ದಶ ಕೀರ್ತಿಗಳನ್ನೊತ್ತು ದಿಗಂತ ಕೀರ್ತಿಯಾಗಿ ಬೆಳಗುತ್ತಿರುವ ಪಾರ್ಥ, ಪಲ್ಗುಣ, ಕಿರೀಟಿ, ಶ್ವೇತವಾಗ, ಧೀಮಸ್ಸು, ವಿಜಯ್ ಯಾರೊಂದಿಗೂ ಯುದ್ಧಕ್ಕೆ ನಿಂತಿರುವ ಅಪಜಯವನ್ನು ಕಾಣದ ನನಗೆ ಪರಮ ವೈರಿ ಎನಿಸಿದ ಆ ಅರ್ಜುನನು ನನ್ನ ಸಹೋದರನೇ.
ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವನಲ್ಲೋ. ನಿನ್ನ ಆ ಶಿರಸ್ಸು ಆ ರಕ್ತದ ಮರಳಿನಲ್ಲಿ ಉರುಳಾಡುವುದನ್ನು ಈ ಪಾಪಿ ಕಣ್ಗಳಿಂದ ನಾನು ಹೇಗೆ ತಾನೇ ನೋಡಿಸಲಿ? ಇದುವರೆವಿಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಎಂಬ ವಿಚಾರವನ್ನು ತಿಳಿದ ಬಳಿಕ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಒಂದು ಕಡೆ ಆಶ್ರಯ ನೀಡಿ ಕಾಪಾಡಿದ ಪ್ರಭು ಗೌರವೇಶ್ವರ, ಮತ್ತೊಂದು ಕಡೆ ಒಡ ಹುಟ್ಟಿದ ಸಹೋದರರು. ಯಾರನ್ನು ಉಳಿಸಲಿ, ಯಾರನ್ನು ತ್ಯಜಿಸಲಿ? ಸೂತನೆಂಬ ಹೌರುತಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಸಿಕೊಳ್ಳಲು ಸಾಧ್ಯವೇ? ಅಯ್ಯೋ, ಕೊಲಲೇ ಪಾಂಡುಕುಮಾರರನ್ ನಾನ್ ಕೊಲ್ಲಲೇ, ದುರದೋಳ್ ತಮ್ಮಂದಿರನ್ ನಾನ್ ಕೊಲ್ಲಲೇ, ಕೊಲದ ಬಿಟ್ಟೊಡೆ, ಕೊಲದನ ಬಿಟ್ಟೊಡೆ ಕೌರವೇಂದ್ರ, ಈ ಧರೆಯೋಳ್ ಸುಖ ಸಂಪತ್ತಿನಿನ್ ಬಾಳ್ವನೆ, ಜಲದೆನ್ ಪಾರ್ಥನ ರುಂಡವಂ ತರಿದೋ. ಅಯ್ಯೋ ಅರ್ಜುನ, ಚಲದೆನ್ ಪಾರ್ಥನ ರುಂಡವಂ ತರಿದೋ. ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದಂ ತರಿಸಲ್ಕಾಗದೆ ಪಾರ್ಥನ ಘೋರ ಚರಕೆನ ತುತ್ತಾಗಲೇ. ಸಾಯಲೇ. ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವ ಹಾಗೆ ನಾನು ಈಗಲೇ ಗಂಗಾ ತೀರಕ್ಕೆ ಹೋಗಿ ನನ್ನ ಎತ್ತ ತಾಯಿಯ ದರ್ಶನವನ್ನು ಪಡೆಯುವೆನು. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಳೆದಿ ಪರಿಭವ ಸವಿಸಿದೆ ಜೀವ, ತಳೆದಿ ಪರಿಭವ ಸವಿಸಿದೆ ಜೀವ, ಸರ್ವೇಶ ಕೊಡು ಚಿರ ವಿಭವ, ಸರ್ವೇಶ ಕೊಡು ಚಿರ ವಿಭವ, ಜ್ವಲಿಸುವುದನ ವರತ ಶ್ರೀದಾಂತ, ಕಲುಷಿತ ಮನದ ವ್ಯಾಕುಲ ಭಾವ, ಜ್ವಲಿಸುವುದನ ವರತ, ಜ್ವಲಿಸುವುದನ ವರತ, ಜ್ವಲಿಸುವುದನ ವರತ. ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳ ಭೋಗ್ಯ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಲಾಗಿ ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗೆಳೆದನು. ಕೀಚಕನ ಭಂಗವನ್ನು ಸಹಿಸಿ ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವಾ? ಪ್ರಿಯತಮೇ ಪಾಂಚಾಲೆ, ಇವಳೇಕೆ ಈ ರೀತಿ ತಿಂತ ಕಾಂತಳಾಗಿರುವಳಲ್ಲ? ಏಕೆ ದೇವಿ, ಏನಾಯಿತು? ನೀನೇಕೆ ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವೆ? ಏಕೆ ದೇವಿ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಪಾಂಚಾಲಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕು.
ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಮಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವಾನ್ ಗುರುಗಳಾದ ಋಷಿ ಮುನಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಮನ್ನಿಸು ಎಂದು ನಾನು ನಿನಗೆ ಎಷ್ಟು ವಿಧವಾಗಿ ಕೇಳಿಕೊಳ್ಳಲಿಲ್ಲವೇ? ಆಗಿದ್ದು ಆಗಿ ಹೋಯಿತು, ಅದನ್ನೆಲ್ಲವನ್ನು ಮರೆತು ಬಿಡು ಪ್ರಿಯೇ. ತಿಳಿಸುವೆನು. ಕಾಂತೆ, 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 ಶಾಂತೆ, ವರವೀಗಳಾಗಿ ವರಪತಿಯಾಗಿ ಮರುಗಲೆ ತಕೆ ಕಾಂತೆ, ಶಾಂತೆ, ವರವೇಗಳಾಗಿ ವರಪತಿಯಾಗಿ ಮರುಗಲೆ ತಕೆ ಪಾಂಡುಪುತ್ರದ ಪತ್ನಿಯಾಗಿ ನೀನು ದೇವಿ. ಪಾಂಡುಪುತ್ರರ ಪತ್ನಿಯಾಗಿ ನೀನು ದಂಡದಿಂದ ದೇವಿ, ದಂಡದಿಂದ ಕಡುಕೋಪದಿಂದ ಬಳುಕುವೆ ಏಕೆ ಕೋಮಲಾಗಿಯೇ, ಕಡುಕೋಪದಿಂದ ಬಳುಕುವೆ ಏಕೆ ಕೋಮಲಾಗಿಯೇ. ಕಾಂತೆ, ಕಾಂತೆ, ವರವೀರಳಾಗಿ ವರಪತ್ನಿಯಾಗಿ ಮರುಗಲೆ ತಕೆ, ಮರುಗಲೆ ತಕೆ, ಮರುಗಲೆ ತಕೆ. ಹೇಳಬೇಡ ಪಾಂಚಾಲಿ, ಹೇಳಬೇಡ. ತಿಳಿಸುವೆನು. ಅದರಿಂದಾಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆನಕ್ಕೆ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಭಾನುಮತಿಯು ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಇಷ್ಟರಲ್ಲೇ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವಿರಿ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ಆ ದುರ್ಯೋಧನೊಡನೆ ಪುನಃ ಸಂಧಿಯ ಪ್ರಸ್ತಾಪವೇ? ಸಂಧಿಗೆ ಹೋದವರಾರು ಪ್ರಿಯೇ? ಮತ್ತಿನ್ಯಾರು? ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಕೃಷ್ಣನೇ. ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಸದಾ ಮಗ್ನನಾಗಿರುವ ಯದುಪತಿಯು ಯೋಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈ ರೀತಿಯಾಗಿರಬಹುದು ಎಂದು ನಾನು ಊಹಿಸಿದ್ದೆ. ಆದರೆ ಅದು ನಿಜವಾಯಿತು. ದೇವಿ, ಆ ಭಾನುಮತಿಗೆ ಪ್ರಶ್ನೆಗೆ ಏನೆಂದು ಉತ್ತರ ಕೊಟ್ಟೆ ದೇವಿ? ಸರಿಯಾದ ಉತ್ತರವನ್ನೇ ಕೊಟ್ಟರುವೆ. ಏನೆಂದು? ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಹರಳು ಒಳೆಯುತ್ತಿರುವ ನಿನ್ನ ಮುಖ ಸ್ಪರ್ಶದಿಂದ ಆ ಗೌರವನ ಪತ್ನಿ ಭಾನುಮತಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆ. ನಮ್ಮಗಳ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ನಾನು ಭಾವಿಸಿದ್ದೆ. ಆದರೆ ನಿನ್ನ ಚಮತ್ಕಾರದ ಮಾತುಗಳು ನಮ್ಮನ್ನು ಯುದ್ಧಕ್ಕೆ ಮತ್ತಷ್ಟು ಪ್ರೇರೇಪಿಸಿದ ದೇವಿ. ಹಾಗಾದರೆ ಆ ಭಾನುಮತಿಯ ಮಾತಿಗೆ ನಂದು ನೀನು ಈ ರೀತಿ ಸೋಕಿಸುತ್ತಿರುವೆ ಆ ದೇವಿ? ಸೋಕಬೇಕೆ ಬಿಳಿಚಂತೆ ಮನದೆ, ಬಿಳಿಚಂತೆ ಮನದೆ ಕಡಿದು ರಾಜ್ಪರವರು ವಧಿಸುವೆ ನಾ ಪ್ರಣದೆ. ಸೋಕ
ಸಾಕಬೇಕೆ ಬಿಡಿ ಚಿಂತೆ ಮನದಿ ಬಿಡಿ ಚಿಂತೆ ಮನದಿ ವಧಿಸುವೆ ನಾ ಪ್ರಣದೆ ವೈರಿಗಳನ್ನು ವಧಿಸುವೆ ನಾ ಪ್ರಣದೆ ಹೇಗಿದವರ ಬಾದೆಯ ಬಗೆಯುತ್ತಲಿ ಹೃದಯ ಹೇಗಿದವರ ಎದೆಯ ಬಗೆಯುತ್ತಲಿ ಹೃದಯ ಬಿಸಿ ರಕ್ತದಲ್ಲಿ ನಿನ್ನ ಮುಡಿ ಕಟ್ಟಿಸುವೆನಾ ಬಿಸಿ ರಕ್ತದಲ್ಲಿ ನಿನ್ನ ಮುಡಿ ಕಟ್ಟಿಸುವೆನ ಪಾಂಡವರ ಪತ್ನಿ ಎಂದೆನಿಸಿದರೆಯೋ ಪಾಂಡವರ ಪತ್ನಿ ಎಂದೆನಿಸಿದರೆಯೋ ಎಚ್ಚರೆಯ ನಾರಿಯಂತಿರಲು ಜಗದೋಳು ಕೆಚ್ಚನೆಯ ನಾರಿಯಂತಿರಲು ಜಗದೋ ಸಾಕಬೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನದಿ ಕಡುರಾತ್ಮನವರು ವಧಿಸುವೆ ನಾವು ರಣದೆ ವೈರಿಗಳನ್ನು ವಧಿಸುವೆ ನಾವು ರಣದೆ ವಧಿಸುವೆ ನಾವು ರಣದೆ ಪಾಂಚಾಲಿ ನೀನು ಶೋಕಿತಳಾಗಬೇಡ ಪಾಂಚಾಲಿ ಈ ರೀತಿ ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ರಮತೆಯ ಮನಕ್ಕೆ ನೀರ ವಿರಾಮ ಪ್ರಾಣೇಶ್ವರ ರಮತೆಯ ಮನಕ್ಕೆ ನೀರ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಾಣೇಶ್ವರ ಮನಮುದಿಸುವ ಮಧು ಆಶ ವಿಲಾಸ ನನ್ನನ್ನು ಕೇಳಿಸಬೇಡ ಮನಮುದಿಸುವ ಮಧು ಆಶ ವಿಲಾಸ ಗೌರವ ಶಿರವ ಧರೆಯುಳು ನೀನು ಪ್ರಾಣೇಶ್ವರ ತಿಳಿಯಿದೆ ಹಾ ಹಾ ಏ ರೀತಿ ಕೊಂಕು ಮಾತುಗಳಿಲ್ಲ ಗೌರವ ಶಿರವ ಧರೆಯುಳು ನೀನು ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ ಅಂಜಲಿ ಆಗ ಆವಾಗ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ ಅಂಜಲಿ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ರಮತೆಯ ಮನಕ್ಕೆ ನೀರ ವಿರಾಮ ಪ್ರಾಣೇಶ್ವರ ನನ್ನಲ್ಲಿ ಕೋಪವೇ ನಾನು ಯಾರನ್ನೂ ಆಹಾ. ಇಲ್ಲ. ಭ್ರಮತೆಯ ಮನಗೆ ನೀರ ವಿರಾಮ ಸಮಯವಿದೆ ಅಂಜಲಿ ಈ ರೀತಿ ನಿನ್ನ ಕೊಂಕು ಮಾತುಗಳಿಂದ ನನ್ನನ್ನು ಕೆರಳಿಸಬೇಡ ನಾನೀಗ ಯಾರ ಆಜ್ಞಾಧಾರಕನಲ್ಲ ಶಾಂತಿಯನ್ನು ಬಯಸುವವರು ಸಂಧಾನದಲ್ಲಿ ತೊಡಗಲಿ ಧರ್ಮ ಪರಾಯಕನಾದ ಯುಧಿಷ್ಠಿರನು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ ನಾನು ಯುದ್ಧವನ್ನು ಉತ್ಸಾಹಿಸುತ್ತಿರುವೆ ಏ ರೀತಿ ನಿನ್ನ ಕೊಂಕು ಮಾತುಗಳಿಂದ ಈ ಭೀಮನ ಮನಸ್ಸಿನಲ್ಲಿ ಹಿಂದೆ ಆ ಕೌರವರು ಮಾಡಿದ ಅನ್ಯಾಯಕ್ಕೆ ಈ ಭೀಮನ ಮನಸ್ಸಿನಲ್ಲಿ ಕ್ರೋಧಾಗ್ನಿಯ ಜ್ವಾಲೆ ದಗಡಾಗಿ ದಹಿಸುತ್ತಿದೆ ಕಾಲ್ಗಿಚ್ಚಿನ ಬೆಂಕಿಯಂತೆ ದಗದಗನೆ ದಹಿಸುತ್ತಿದೆ ನನ್ನ ಹೃದಯ ಸಮುದ್ರದ ಅಲೆಗಳನ್ನು ಭರ್ಗರೆಯುತ್ತಿದೆ ಅವುಗಳನ್ನು ಶಾಂತಗೊಳಿಸಲು ಆ ಪುರಂದರನೇ ಯೋಧರಿದ್ದರೆ
ಮತ್ಯಾರಿಂದಲೂ ಸಾಧ್ಯವಿಲ್ಲ. ನನ್ನಿಂದಲೂ ಸಾಧ್ಯ ನನ್ನಿಂದಲೂ ಸಾಧ್ಯವಿಲ್ಲ. ಈ ರೀತಿ ಕಂಕು ಮಾತುಗಳಿಂದ ಮತ್ತಷ್ಟು ಕೆಲಸ ಬೇಡ, ಕೆರಳಿದ ಬೇಡ. ನೋಡೋಣ. ಅಗ್ರಜನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣ ಎಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣ ಎಂದು ಶ್ರೀಕೃಷ್ಣನು ಹೇಳುತ್ತಿದ್ದನು. ಅರ್ಜುನ, ಈ ಸಾರಿ ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ಶಮನ ಮಾಡುವುದು ನನಗೆ ಅಸಾಧ್ಯವಾಗಿದೆ. ಭೀಮಸೇನ, ಏತರ ನಡತೆ ಪ್ರೀತಿ ಸಹೋದರ, ಏತರ ನಡತೆ ಪ್ರೀತಿ ಸಹೋದರ, ಆತುರದಿಂಪಲ ಏನಿಹುದೈ. ಧರ್ಮ ವಿಚಾರದ ಮರ್ಮವನ ನನಗೆ ಧರ್ಮ ವಿಚಾರವೇ. ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ, ಕರ್ಮಕ್ಕೆ ಭಾಗಿಗಳಾಗುವೆ. ಕರ್ಮಕ್ಕೆ ಭಾಗಿಗಳಾಗುವಿರೇಕೆ, ಏತರ ನಡತೆ ಪ್ರೀತಿ ಸಹೋದರ, ಆತುರದಿಂಪಲ ಏನಿಹುದೈ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದನ್ನು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರುವಿರಿ. ನನಗೆ ಯಾರ ಮೇಲೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದಿರುವೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ಹೇಳುವೆನು. ಸ್ವಾಭಿಮಾನ ಶೂನ್ಯವಾದ ಸಂಧಾನವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಸಮ್ಮತಿಸಬಹುದು, ನಕುಲ ಸಹದೇವರು ಸಾಮಾನ್ಯರಬಹುದು. ಆದರೆ ಈ ದಾಸಿ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ನಾನು ಭಾವಿಸುತ್ತೇನೆ. ಕಂಡವರ ಮನೆಯ ಬಾಗಿಲಿದ್ದು ಭಿಕ್ಷೆಯನ್ನಾದಿಸಲು ಪಾಂಡುರಾಜೇಂದ್ರರು ನಮ್ಮಂದು ಪುತ್ರನನ್ನಾಗಿ ಪಡೆಯಲಿಲ್ಲ. ಅಗ್ರಜ, ಈ ಅಪೌರುಷ ಪುರಸ್ಕಾರವು ನಿಮಗೆ ಒಪ್ಪಿಗೆ ಇರಬಹುದು. ನಾನೊಂದು ಕ್ಷಣವನ್ನು ಒಪ್ಪಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಒಪ್ಪಿಗೆಯನ್ನಾಗಲಿ ನಾನು ನಿರೀಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಕುರುಕುಲವನ್ನು ನಾಶ ಮಾಡಬಲ್ಲೆವು. ನೀವು ನಿಶ್ಚಿತದಿಂದ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗಿಂತಲೂ ಹಿರಿಯವನು. ಅವನ ಮಾತಿಗೆ ವಿರೋಧವನ್ನು ಆಚರಿಸಿ ಯುದ್ಧವನ್ನು ಹೂಡುವುದು ನಮಗೆ ಅನುಚಿತ. ಮಾಣಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿತೆಯ ತರುಣಿ ಏತಕ್ಕೆ ಇದು ಗುಡವೋ. ಮಾಣಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿತೆಯ ತರುಣಿ ಏತಕ್ಕೆ ಇದು ಗುಡವೋ.
ಅಗ್ರಜನೆಮ್ಮಯ ನಿರ್ಮಲ ಭ್ರಾತೃವೋ ಅಗ್ರಜನೆಮ್ಮಯ ನಿರ್ಮಲ ಭ್ರಾತೃವು ನೀರುವುದನುಚಿತ ಪರೀಕ್ಷಿಸದೆ ನುಡಿಯ ನೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದನು ತಾಪವತರು ಸಹಿಪುದು ಮನದನು ತಾಪವತರು ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯನು ಕೊರಗಲು ಸರಿಯೇ ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯನು ಕೊರಗಲು ಸರಿ ಸಾರ ಸಾಚಿನಿ ಅರಿಯದೆ ಈ ಪರಿ ಸಾರ ಸಾಚಿನಿ ಅರಿಯದೆ ಈ ಪರಿ ಏಕಿಂತು ನೀನಿಂತು ವಿಕೋಪ ಕಳೆವೆ ಏಕಿಂತು ನೀನಿಂತು ವಿಕೋಪ ಕಳೆವೆ ಮಾಣಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ತರುಣಿ ಏತಕ್ಕೆ ಇದು ಗುಣವೋ ಪಾಂಚಾಲಿ ಹಿಂದೆ ನಾನು ಮಾಡಿದ ಶಪಥವನ್ನು ನೀನು ಕಾಣೆಯ ಯುದ್ಧ ಕಾಲದಲ್ಲಿ ಆ ಕರ್ಣನ ಶಿರಸ್ಸನ್ನು ಈ ನೆಲಕ್ಕುರುಳಿಸುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಬಲ್ಲೆಯ ದೇವಿ ಕಾಲಗಳು ಉರುಳಿದಾಗ ಈ ಪಾರ್ಥನ ಪರಾಕ್ರಮವೇನೆಂಬುದನ್ನು ನೀನೇ ತಿಳಿಯುವಂತೆ ಶಾಂತಳಾಗೋ ದೇವಿ ಕೊರಗಬೇಡ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವೆಂತ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನೇ ಪ್ರಾರಂಭಿಸಿದ್ದೇ ಆದರೆ ಮುಂದೆ ನಡೆಯುವ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ನಾನು ಅದಕ್ಕಾಗಿ ಈ ಯುದ್ಧಕ್ಕೆ ಪ್ರಯತ್ನಿಸುತ್ತಿರುವೆನು. ದೌಮನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತರಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆಲ್ಲಿದೆ. ಪುನಃ ಶ್ರೀಕೃಷ್ಣ ಪರಮಾತ್ಮ ಕಳಿಸಿ ಎಲ್ಲ ಅಪಮಾನಕ್ಕೀಡು ಮಾರುವುದೆಂಬ ಚಿಂತೆ. ಏನಿ ಕೋಲಾಹಲ? ಅರ್ಜುನ, ಈ ಸ್ವಾಭಿಮಾನಿ ಶೂನ್ಯ ಸಂಧಾನದೊಡನೆ ಪ್ರಚಂಡ ಭೀಮನಿಗೆ ಎಂತಹ ಕೆಲಸ ನಾನಿಲ್ಲಲು ಸಾಧ್ಯವಿಲ್ಲ. ನಾನಿನ್ನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದು ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಅಣ್ಣ, ಪರಮಾತ್ಮ ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವುದೇವ? ಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧ್ಯಾ ವಿಚಾರವೂ ನಡೆಯುತ್ತೆ? ಓ, ನಡೆಯಿತು. ಪಾಂಚಾಲಿ, ಎಂದೆಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಈ ಸಂಧ್ಯಾ ವಿಚಾರಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಾನಿಂದ ಮಾಡುವೆನು. ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಿರಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಪರಮಾತ್ಮ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಿನ್ನು ತಡೆಯಲಾರದೆ ಕುಡಿಪದೆ ಸಂಚು ಮಾಡಿ ವಂಚವಾಗಿ ಕೆಚ್ಚನ್ನೆಪ್ಪಿಸುವ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತು. ಓ, ನಡೆಯಿತು. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಎಷ್ಟು ಈಗ ತಿಳಿಯಿತು ನಿನ್ನ ಅಭಿಮತ. ಎಂದೇ ಅಜ್ಞಾತವಾಸ ಸಮಯದಲ್ಲಿ ಅರ್ಜುನನಿಗೆ ಬೆಳೆ ಕೊಡಿಸಿದೆ. ಈಗ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆಯನ್ನು ನುಡಿಸಲು ಅಪೇಕ್ಷಿಸುವೆಯಾ? ಅದು ಅಗ್ನಿ. ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನಗಳೇ ಪ್ರಚಂಡ ಬೇರೆಯವರಿಗೆ ಅದೆಂತ ಸಂಬಂಧ?
ಇರುವುದು, ಅತ್ಯಂತ ನಿಕಟವಾದ ಸಂಪರ್ಕವಿರುವುದು. ಪರಮಾತ್ಮ, ರಾಜ್ಯಸಭೆಯಲ್ಲಿ ಏನು ನಡೆಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂಧಿಯ ಪ್ರಸ್ತಾಪವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣಾದಿ ಮುಂತಾದ ಗುರುಹಿರೆಲ್ಲರೂ ಒಪ್ಪಿದರು. ದುರ್ಯೋಧನ ಆತನೂ ಸಹ ಮಂದಮತಿಯ ಸೌರೊಡನೆ ಸಂಧಿಗೆ ನನಗೆ ಸಲ್ಲದು. ಮಂದಮತಿಯ ಕೌರವರಳು ಸಂಧಿಯ ನಗೆ ಸಲ್ಲದು. ತಂದೆ ಪಾಂಡು ಜನಕ ನಾನೇ ವಂದಿಪಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾನೇ ವಂದಿಪಿ ಬೇಡುವೆ ನಿನಗೆ. ಮಂದಮತಿಯ ಕೌರವರಳು ಸಂಧಿಯ ಮಗೆ ಸಲ್ಲದು. ಸಂಧಿಯ ಮಗೆ ಸಲ್ಲದು. ಸಂಧಿಯ ಮಗೆ ಸಲ್ಲದು. ವಾಸುದೇವ, ವೆಚ್ಚ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಹೇಳು ಮುಕುಂದ, ವೆಚ್ಚ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಗೆ. ಶ್ರಮವಹಿಸಿ ದುಡಿದಿಗನೆ, ಶ್ರಮವಹಿಸಿ ದುಡಿದಿಗನೆ. ಕಬ್ಬಿದ ಕುರು ರಾಕ್ಷಸರ ಗರ್ಭಸೀಲ ಗದೆಯಳು, ಗರ್ಭಸೀಲ ಗದೆಯಳು, ಗರ್ಭಸೀಲ ಗದೆಯಳು. ಮಂದಮತಿಯ ಕೌರವರಳು ಸಂಧಿಯ ಮಗೆ ಸಲ್ಲದು. ಸಂಧಿಯ ಮಗೆ ಸಲ್ಲದು. ಸಂಧಿಯ ಮಗೆ ಸಲ್ಲದು. ಜನಾರ್ದನ, ಈ ದುರ್ವಾಕ್ಯಗಳನ್ನು ಕೇಳಿಸಬೇಕೆಂಬ ಇಚ್ಛೆ ನಿನ್ನದಾಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿಯೇ ಸಾಧಿಸು, ಚೆನ್ನಾಗಿಯೇ ಸಾಧಿಸು. ಅಗ್ರಜ, ಧನಂಜಯ, ಈ ನಿಮ್ಮ ಅಪೌರುಷ ಪುರಸ್ಕಾರಗಳನ್ನು ನೀವೇ ಗೆಲ್ಲಿಸಿರಿ. ಅದರಲ್ಲಿ ಪ್ರಚಂಡ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ಈ ನಿನ್ನ ಮುಚ್ಚಿದ ಮುಡಿಯನ್ನು ಕಟ್ಟೆ ಕಟ್ಟಿಸುವೆನು. ಈ ಅಪೌರುಷಕ ಸಂಧಾನದೊಡನೆ ನಮಗೆಂತಹ ಕೆಲಸ ಬಾಣ ನೋಡೋಣ. ಸ್ವಲ್ಪ ನಿಲ್ಲಯ್ಯ. ನೀನು ನಿಜವಾಗಿಯೂ ಇಡಂಬೀಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ತಾನೇ ಹೇಗೆ ಆಳಲು ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಸುಮ್ಮನೆ ನಮ್ಮನ್ನು ಕಾಣಬೇಡ. ಈ ಅಪೌರುಷ ಸಂಧಿಯ ಪ್ರಸ್ತಾಪವು ನನಗೊಪ್ಪದು. ಒಪ್ಪದು, ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಏನು ಆ ವಿಚಾರ? ಆ ದುರ್ಯೋಧನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ. ಆ ದುರ್ಯೋಧನ ಸಂದೇಶವೆಂದರೆ ಅದು ಖಂಡಿತ ಸಂಧಿಯ ಆಗಿರಲಾರದು. ಕೃಷ್ಣ, ಏನು ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೋ. ನಿಂತಲ್ಲಿಗೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವಂತಿಲ್ಲ. ಏಕೆ ಕೃಷ್ಣ ಈ ಪರಿಹಾಸ್ಯ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಬಳಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ಆಗಲಿ, ನೀನು ಹೇಳಿದಂತೆ ಕುಳಿತುಕೊಳ್ಳುವೆನು. ಹೇಗರಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣ ಮಾತ್ರ. ಭೀಮಸೇನ, ಬಿಡೆಯ ಗದೆಯನ್ನು ಬಿಡೆಯ. ಅರ್ಜುನ, ಪರಮಾತ್ಮ, ಕ್ಷಣಕಾಲ ಈ ಗದೆಯನ್ನು ಹಿಡಿದುಕೋ. ಆಗಲಿ ಜನಾರ್ದನ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ತೆಗೆದುಕೋ. ನಾನು ಹೇಳಿದಂತೆ ಮಾಡಬೇಕು ಕಂಡಿಯಾ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ಕಡೆ ನನಗೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುಡಿ ಕಟ್ಟುವುದರಲ್ಲಿ ಮಹಾ ಪಂಡಿತಿಯಂತೆ. ಹಾಗೆ
ನಿನ್ನ ಪತಿಯ ಕರಗಳನ್ನು ಬಂಧಿಸುವುದಕ್ಕೆ ಬರುವುದಿಲ್ಲೋ ಎನ್ನುವು ಪರೀಕ್ಷಿಸಿನಷ್ಟೇ. ಭೀಮಸೇನ, ಆ ಇಚ್ಛೆಯನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಕೃಷ್ಣರು ಹೇಳಿದಂತೆ ನನ್ನ ಈ ಕರಗಳನ್ನು ಬಂಧಿಸು. ಅಬ್ಬಾ, ಈಗ ಸಮಾಧಾನವಾಯಿತು. ಈಗ ಕೇಳಿರಿ ಎಲ್ಲರೂ. ಈ ದಿನ ಭೀಮನನ್ನು ಬಂಧಿಸಲ್ಪಟ್ಟಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲೆತ್ತಿಸಿದವು. ಯಾರು ಆ ಕಾರ್ಯವನ್ನು ಮಾಡಿದವರು ಕೃಷ್ಣ? ಯಾರು? ಕೃಷ್ಣ, ಯಾರು ಯಾರು ಆ ಕಾರ್ಯವನ್ನು ಮಾಡಿದವರು? ಮತ್ತಿನ್ನಾರು? ಆ ದುರಾಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಭಿಮಾನಿಯಾದ ದುಶ್ಯಾಸನು ಈ ಕೃತ್ಯವೆಸಗಿದನು. ಪಾಂಚಾಲಿ, ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ಈ ಕರಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನ ಶಿಖರವನ್ನೇ ಬಿಟ್ಟಿದೆ. ಪಾಂಡವರ ರಾಯಭಾರಿ ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಬಂಧಿಸಿದರೆ ಆ ಕೌರವರ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮಗಳ ಉತ್ತರ? ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ ಅಣ್ಣ. ಸುಡುವೆ ನಾಂ ಕುರುಕುಲವನ್ನೆಲ್ಲ, ಸುಡುವೆ ಕುರುಕುಲವನ್ನೆಲ್ಲ, ಸುಡುವೆ ಗಾಂಧಾರಿಯತ್ತ 101 ಸುತರ. ಕಡಿವೆ ಕರ್ಣನ ಶಿರವ, ಕಡಿವೆ ಕರ್ಣನ ಶಿರವ, ಕಡಿದು ರಣಚಂಡಿ ಗೌತಣ ನೀಡುವೆ, ಇದು ಸತ್ಯ. ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ ಅಣ್ಣ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನನ್ನ ಪ್ರಾಣ ಮಿತ್ರನಾದ ಕೃಷ್ಣನನ್ನು ಅಪಮಾನಿಸಿದ ಆ ದುರ್ಯೋಧನ ದುರಂಕಾರಕ್ಕೆ ನನ್ನ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನೇ ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಬುದ್ಧಿ ಕಲಿಸುವುದೊಂದೇ ಉಳಿದಿರುವುದು ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನುಡಿದ ಕೌರವನು ಇಡಂಬಿಪತಿ, ನುಡಿದ ಕೌರವನು ಇಡಂಬಿಪತಿ, ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ, 5 ಗ್ರಾಮವನ್ನು ಶ್ರೀಮನಿಗೊಂದು 5 ಗ್ರಾಮವನ್ನು ಕೊಡುವೆನು ರಾಜ್ಯವ ನಾನು ಮಡಿದಾಗಲು. ಕೊಡುವೆನು ರಾಜ್ಯವ ನಾನು ಮಡಿದಾಗಲಿಂದ. ತುಡುಕುತ್ತ ನುಡಿದ ಕೌರವನು ಇಡಂಬಿಪತಿ, ಇಡಂಬಿಪತಿ, ಇಡಂಬಿಪತಿ.
ಯಾರು ಭೂಮಿಯನ್ನು ಸಹ ಕೊಡಲು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸಂಗ್ರಹದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಹರಿ ಸಾರ್ವಭೌಮ ನಿನ್ನೋ ಮೊರೆ ಹಿಟ್ಟು ಬೇಡುವೆನು. ಹರಿ ಸಾರ್ವಭೌಮ ನಿನ್ನೋ ಮೊರೆ ಹಿಟ್ಟು ಬೇಡುವೆನು. ಕರುಣೆದಿಂದ ಹರಿಸೆಯ ಕಾನನದ ವಾಸನು ಏನೆಲ್ಲ ಅನುಭವಿಸಿದೆವೋ. ಕಾನನದ ವಾಸನ ಏನೆಲ್ಲ ಅನುಭವಿಸಿದೆವೋ. ತಂದೆ ಪತಿಯ ದೈವತೆಯೋ ಪರಮಾತ್ಮ. ಸ್ವಾನ ಕೂಬೇರ ತಂದೆ ಈ ಪರಿಯ ದೈವತೆಯೋ. ಸಾರ್ವಭೌಮ ನಿನ್ನೋ ಮೊರೆ ಹಿಟ್ಟು ಬೇಡುವೆನು. ಕರುಣೆದಿಂದ ಆಲಿಸೆಯ ಮರು ಜನ್ಮ ನೀಡಿದರೆ ನಗೆ ನರ ಜನ್ಮ ಬೇಡವಯ್ಯ. ಮರು ಜನ್ಮ ನೀಡಿದರೆ ನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣನ ಪ್ರಾಣ. ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣನ ಪ್ರಾಣ. ಹರಿ ಸಾರ್ವಭೌಮ ನಿನ್ನೋ ಮೊರೆ ಹಿಟ್ಟು ಬೇಡುವೆನು. ಕರುಣೆದಿಂದ ಆಲಿಸೆಯ ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ಈ ಯುದ್ಧಕ್ಕೆಂದು ನಾನು ಅಪೇಕ್ಷೆ ಪಟ್ಟವನಲ್ಲ. ನನ್ನ ಸರ್ವ ಪ್ರಯತ್ನಗಳನ್ನು ವಿಫಲ ಮಾಡಿ ಬಂದು ಮುಂದೆ ನಿಂತಿರುವುದೊಂದೇ, ಅದು ಯುದ್ಧ. ಪರಮಾತ್ಮ, ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಪಾಂಚಾಲಿ ಬಾ, ನನ್ನ ಈ ಕರಗಳನ್ನು ಬಿಡಿಸು. ಅವಳೆಲ್ಲಿರುವಳು? ಈ ಭೀಮನಿಗೆ ಆರ್ಭಟಕ್ಕೆ ಎದರಿ ಬೆದರಿ ಮಾಯವಾಗಿರುವಳು. ಕೃಷ್ಣ, ನೀನೆಲ್ಲಿ ಬಿಡಿಸುವೆ? ಮೊದಲೇ ಪಾಠ ನಾಟಕ ಸೂತ್ರಧಾರೆ. ಅಗ್ರಜ, ನೀನೆಲ್ಲಿ ಬಿಡಿಸುವೆ? ಮೊದಲೇ ಧರ್ಮದ ಗಂಡು. ಧನಂಜಯ, ನೀನೆಲ್ಲಿ ಬಿಡಿಸುವೆ? ಮೊದಲೇ ನಾಟ್ಯ ಸ್ವರೂಪೇ. ಯಾರು ಬೇಕಾಗಿಲ್ಲ, ನಾನೇ ಬಿಡಿಸಿಕೊಳ್ಳುವೆ. ಜೈ ಶಂಕರ.
ನರಕಮರ್ದನ, ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದು ನಿಜವಾದರೆ ವೀರಮಾತೆಯ ಸತ್ಯವಾದರೆ ಮುಂಬರುವ ಕುರು ಸಂಗ್ರಾಮ ಯೋಧ ಕ್ಷೇತ್ರದಲ್ಲಿ ಆ ಕೌರವರ 98 ಮಂದಿ ಸಹೋದರರ ದಾಂತ ಮಾಡಿ ಆ ನೀಚ ದುಶ್ಯಾಸನ ರಕ್ಷಸ್ಥಳವನ್ನು ಬಗೆದ ಪಾಂಚಾಲಿಯ ಬಿರುವಿಯನ್ನು ಕಟ್ಟಿಸಿವೆ. ಆನಂದ ಪರಮ ವೈರಿ ದುರ್ಯೋಧನನ ತೊಡೆಯನ್ನು ಮುರಿದು ಅವನ ರಾಜ ಮುಕುಟವನ್ನು ಕಿತ್ತು ನೆಲಕಪ್ಪಳಿಸಿ ನನ್ನಿ ಎಡಗಾಯಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ನರಕ ಮಾಡ್ತೇನೋ, ಇದಕ್ಕೆ ನಿನ್ನ ಈ ಪಾದವೇ ಶಾಸ್ತ್ರ. ಹೇ ಭಾಸ್ಕರ, ಇಲ್ಲಿ ನನ್ನ ಜನ್ಮ ವೃತ್ತಾಂತವು ತಿಳಿಯುವುದೆಂದು ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನು ತಿಳಿಸಿರುವನು. ಹೇ ಭಾಸ್ಕರ, ಹಾದಿ ಅನಾದಿ ಕಾಲದಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವ ನಿನಗೆ ನನ್ನ ಜನ್ಮ ವೃತ್ತಾಂತದ ಬಗ್ಗೆ ತಿಳಿದಿರಲೇಬೇಕು. ನನ್ನ ಮನಸ್ಸಿನ ಅಂಧಕಾರವನ್ನು ಹೋಗಲಾಡಿಸಿ ನನ್ನನ್ನು ಉದ್ಧರಿಸು ಭಾಸ್ಕರ. ಓಂ ಭಾಸ್ಕರ. ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ
तं सूर्यं प्रणमाम्यहम् तं सूर्यं प्रणमाम्यहम् ಹರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿರೆ ಹೇ ಭಾಸ್ಕರ ಹರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿರೆ ಮನದಿ ಮೂಡಿದ ಅಂಧಕಾರವ ಹೇ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದೋ ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಹೇ ಭಾಸ್ಕರ ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದಿ ನಿಂದು ತಾಪಕ್ಕೆ ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದಿ ನಿಂದು ತಾಪ ನೀಗಿಸೋ ಸೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದ ಶಾಂತಿ ನೀಡೋ ಶ್ಯಾಮಲಾಗ ಶಾಂತಿ ನೀಡೋ ಶ್ಯಾಮಲಾಗ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಕರ್ಣ ಓಂ ಸೂರ್ಯದೇವಾಯ ನಮಃ ಕುಮಾರ ಕರ್ಣ ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ ಕುಮಾರ ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀನ ಹಮ್ಮ ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ ಅಮ್ಮ ನೀನು ಅದೇನು ಹೇಳುತ್ತಿರುವೆಯೋ ನನಗೊಂದೂ ತಿಳಿಯದು ಆದರೆ ನಿನ್ನ ಕಣ್ಗಳಲ್ಲಿನ ಕರುಣಾದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನೇ ಕರಗಿಸುತ್ತಿರುವುದು ಹೀಗಿರುವಾಗ ನೀನು ಯಾರು ತಾಯಿ ನಮ್ಮಿಬ್ಬರ ಸಂಬಂಧವೇನು ತಿಳಿಸಬಲ್ಲೆಯಾ ತಾಯಿ ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂದ ಕುಂತಿ ಕುಂತಿ ನನ್ನ ಎತ್ತ ತಾಯಿ ಇದಮ್ಮ ನಿನಗೆ ನಮಸ್ಕರಿಸುವೆನು ಕೀರ್ತಿಶೀಲನಾಗು ಮಗನೇ ಎಂತಹ ಕೀರ್ತಿಯಮ್ಮ ನನ್ನದು ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಸನವು ಲಭಿಸಿತಮ್ಮ
ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಅಮ್ಮ ಕರುಣೆಯ ತೋರದೆ ಕುವರನ ಪೋರೆದೆ ಕರುಣೆಯ ತೋರದೆ ಕುವರನ ತೋರೆದೆ ಎಂದಿಗೆ ಋಣವ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದೆ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದೆ ಮಗುವಮ್ಮನಾಗ ಏನೊಂದ ಅಮ್ಮ ಮಗುವಮ್ಮನಾಗ ಏನೊಂದ ನಾನು ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರುಶನವೋ ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಅಮ್ಮ ಮಾಡಿದ ಅಪರಾಧ ಏನಂದು ತಾಯಿ ನಾ ಮಾಡಿದ ಅಪರಾಧ ಏನಂದು ತಾಯಿ ಆ ಕ್ಷಮ್ಯವೆನಿಸಿ ಜೀವವ ತೋರೆದೆ ಆ ಕ್ಷಮ್ಯವೆನಿಸಿ ಜೀವವ ತೋರೆದೆ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರುಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಪ್ರೀತಿಶೀಲನ ಹಾಗೂ ಕಂದ ಅಮ್ಮ ನನ್ನನ್ನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ ಆದರೆ ಅಲ್ಲಿರುವ ಜಲಚರ ಪ್ರಾಣಿಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲ ಅಮ್ಮ ಕಾಡಿನಲ್ಲಿರೋ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು ಹೀಗಿರುವಾಗ ನೀನು ನನ್ನ ಎತ್ತು ತಾಯಿ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಸಲು ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ ಎಲ್ಲರೂ ನನ್ನನ್ನು ಸೂತ ನೀಚ ಹೀನ ಕುಲದವರೆಂದಲೂ ಈ ಆಳಿಸುತ್ತಿರುವಾಗ ನೀನು ಬಂದು ಒಂದೇ ಒಂದು ಮಾತಿನಿಂದ ಇದಕ್ಕೆ ಉತ್ತರಿಸಬಹುದಾಗಿದ್ದ ಹೇಗಮ್ಮ ಸುಮ್ಮನಾದೆ
ಅಮ್ಮ ಹೋಗಲಿ ಬಿಡು. ನೀನು ನೀನು ವೀರಮಾತೆ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಗಿಂತಲೂ ಕಡೆಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮತೆ ಬಂದಿದ್ದಲ್ಲ, ಕರುಣೆಯನ್ನು ತೋರಿದಲ್ಲ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕುಮಾರ, ಮುನಿಮಂತದಿಂದ ಪಡೆದೆನು ನಿನ್ನ, ಮುನಿಮಂತದಿಂದ ಪಡೆದೆನು ನಿನ್ನ, ಲೋಕಪವಾದಕ್ಕೆ ನದಿಗೆ ಸೆದೆನು ನಾ. ಕ್ಷಮಿಸು ಕರುಣ. ಲೋಕಪವಾದಕ್ಕೆ ನದಿಗೆ ಸೆದೆನು ನಾ. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ಕ್ಷಮಿಸು ಕರುಣ, ಕ್ಷಮಿಸು. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ. ಕಂದ ಬಾರ, ನಿನ್ನ ತಾಯಿ ನಾನೇನೆಯ. ಈ ಜೀವ ನಿನದೇನೆಯ. ನೀನು ಹೀಗೆಲ್ಲ ಮಾತನಾಡಬೇಡ ಕರುಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವ. ಸತ್ಯವಾಗಿ ಹೇಳುವೆನು, ನೀನು ಬದುಕಿರೆ ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರಳಾಗಿ ಓಡಿ ಬಂದೆ. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗಿಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ಕ್ಷಮಿಸು ಕಿರಣ, ಅಮ್ಮ. ನನ್ನನ್ನು ಕ್ಷಮಿಸಿ ಬಿಡು. ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಆತ ಭಾಗ್ಯ. ಕರುಣ, ನನ್ನ ಕರ್ಮಕ್ಕೆ ನೀನು ಏನು ಮಾಡಿಯೇ ತಾಯಿ? ಹಾ, ನಿನ್ನ ಪಾದ ಸೇವೆ ಮಾಡ್ತಿರುವ ಪಾಂಡವರಲ್ಲವೇ ಸುಕೃತ ಸಾರಿಗಳು. ಇಂತಹ ಭಾಗ್ಯ ಈ ಪಾಪಿಯಾದ ಕರ್ಣನಿಗೆ ಎಲ್ಲಿಂದ ಬರಬೇಕಮ್ಮ? ಬಿಡಮ್ಮ ಅದರ ಚಿಂತೆಯನ್ನು. ಆದದ್ದು ಹಾಗೆ ಹೋಯಿತು ಮಗನೇ. ಈಗಲಾದರೂ ಪಾಂಡರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾ ಕಂದ. ಅಮ್ಮ, ಈ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ಖಂಡಿತವಾಗಿಯೂ ನಡೆಸುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡು ಬೇಡಿಕೊಳ್ಳುತ್ತಿರುವೆನು. ಸಹೋಪಾತ್ರ ದಾನ ಮಾಡು ಕಂದ. ಅಮ್ಮ, ನೀನು ವೀರಮಾತೆ, ನೀನು ವೀರಮಾತೆ, ನೀನು ವೀರಮಾತೆ. ನೀನು ವೀರಮಾತೆ. ನೀನು ಈ ರೀತಿ ಮಾತನಾಡುವುದು ನೀನೇ ಹೇಳು ತಾಯಿ. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು ತಾಯಿ, ಸರ್ವತಾ ಆಗಲಾರದು. ಕುಮಾರ, ಅಮ್ಮ, ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಆದರೆ ಪಾಂಡವರು ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಯರೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆಂದು ಶಪಿಸದಿಯರೇ? ನೀನೇ ಹೇಳು ತಾಯಿ. ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡ್ತಾಯಿ. ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕಂದ. ಅಮ್ಮ,
ಇದುವರೆವಿಗೂ ಆ ಪಾಂಡವರು ನನ್ನ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಹೀಗಿರುವಾಗ ಇದರಲ್ಲಿ ನನ್ನ ತಪ್ಪೇನಿಹುದು ತಾಯಿ? ನೀನು ಹೇಳುದು ಕುಮಾರ, ನೀನು ಹೇಳುದು. ನೀನು ಹೇಳು ತಾಯಿ. ನೀನೇಕೆ ಚಿಂತಿಸುವೆ? ಬಿಡಮ್ಮ ಅದರ ಚಿಂತೆಯನ್ನು. ಮಮ ಪ್ರಾಣಾಯ ಪಾಂಡವರು ಎಂದು ಆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲುವುದು ತಾಯಿ. ಬಿಡಮ್ಮ ಅದರ ಚಿಂತೆಯನ್ನು. ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ಕಡಲ ತೀರದಲ್ಲಿ ಕಳೆದು ಹೋಗಲಿ ಭಾನುಭೂಮಿ ಬಿರಿದು ನೀರು. ಅಮ್ಮ, ಕಡಲ ತೀರದಲ್ಲಿ ಕಳೆದು ಹೋಗಲಿ ಭಾನುಭೂಮಿ ಬಿರಿದು ನಿಲ್ಲಲಿ. ಈ ದೇಹವೇ ಚೋರಾಗಲಿ, ಈ ದೇಹವೇ ಚೋರಾಗಲಿ. ಬಿಡೆನು ಹಮ್ಮ ನಾನು, ಬಿಡೆನು ಹಮ್ಮ ನಾನು, ಬಿಡೆನು ಹಮ್ಮ ನಾನು. ಅಮ್ಮ, 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ಕಡಲ ತೀರದಲ್ಲಿ ಪ್ರಾಣ ಉಳಿಯಿತು ನನ್ನ ಸ್ವಾಮಿ, ಸ್ನೇಹ ಬೆಳೆಯಿತು. ಕಡಲ ತೀರದಲ್ಲಿ ಪ್ರಾಣ ಉಳಿಯಿತು ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ಮಮತೆ ಮರೆಯಿತು, ಸೋದರ ದೊರೆಯಿತು. ಅಮ್ಮ, ಮಮತೆ ಮರೆಯಿತು, ಸೋದರ ದೊರೆಯಿತು. ಬಿಡೆನು ಹಮ್ಮ ನಾನು, ಬಿಡೆನು ಹಮ್ಮ ನಾನು, ಬಿಡೆನು ಹಮ್ಮ ನಾನು. ಅಮ್ಮ, 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ಜೀವದೊಳರ್ಪಣ ದೇಹ ದರ್ಪಣ ನನ್ನ ಸ್ವಾಮಿಯ ಸ್ನೇಹ ದರ್ಪಣ. ಅಮ್ಮ, ದುರದೊಳರ್ಪಣ ದೇಹ ದರ್ಪಣ ನನ್ನ ಸ್ವಾಮಿಯ ಸ್ನೇಹ ದರ್ಪಣ. ನಿನ್ನಾಣೆಗೋ ನನ್ನಾಣೆಗೋ, ನಿನ್ನಾಣೆಗೋ ನನ್ನಾಣೆಗೋ. ಬಿಡೆನು ಹಮ್ಮ ನಾನು, ಬಿಡೆನು ಹಮ್ಮ ನಾನು, ಗೆಳೆಯನ ಬಿಡೆನು ಹಮ್ಮ ನಾನು. ಅಮ್ಮ, 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, 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 ಆ, ಅಮ್ಮ, ಆ,
ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿವಿನು. ಉಳಿದಿದ್ದು ದೈವ ಇಚ್ಛೆ. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲೆ ತಾಯಿ. ನನ್ನನ್ನೇ ನಂಬಿ ಯುದ್ಧವನ್ನು ಉಳಿರುವಾಗ ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಾಗ ಬಹು ಮನ್ನಣೆಯಿಂದ ಸಾಕಿ ಸಲುಹಿ ಈ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ. ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು ತಾಯಿ, ಸರ್ವತಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ ತಾಯಿ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ ಕುಮಾರ. ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅಮ್ಮ ಅವರನ್ನು ಕೊಲ್ಲಬೇಡ. ಆಗಬಹುದಮ್ಮ, ಉಳಿಸಿಕೊಡು ಕಂದ. ಆಗಬಹುದು ತಾಯಿ, ಉಳಿಸಿಕೊಡು. ಆಗಬಹುದು ತಾಯಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ತನ್ನ ಕಣ್ಮುಂದೆ ಬಂದರೂ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಸಹಸ್ರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನುಚ್ಚು ನೂರು ಮಾಡಿದರೂ ಈ ದೇವನು ನಾನು ಅವನಿಗೂ ಕೈ ಮಾಡುವುದಿಲ್ಲ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರಿಗಳಿಗೂ ನಾನೆಂದಿಗೂ ಕೇಡನ್ನು ಬಯಸುವುದಿಲ್ಲ. ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹಕ, ಧೀಮಸ್ಸು, ವಿಜಯಿ ದಶನಾಮಗಳದ್ದು ದಶ ದಿಕ್ಕುಗಳಲ್ಲಿ ದಿಗಂತ ಕೀರ್ತಿಯಾಗಿ ಬೆಳಗುತ್ತಿರುವ ನನಗೆ ಪರಮ ವೈರಿ ಎನಿಸಿದ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಅರ್ಜುನನ ಮೇಲೆ ನಿನಗೆ ಕಪ್ಪ ಇಷ್ಟ. ಹೌದು ತಾಯಿ, ಆ ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಅದುವೇ ನನಗೆ ಜನ್ಮ ಸಾರ್ಥಕವಾದಂತೆ. ಹೌದು ತಾಯಿ. ಅಮ್ಮ, ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯರಮ್ಮ. ಬಿಡಮ್ಮ ಅದರ ಚಿಂತೆಯನ್ನು. ಕರ್ಣ, ಅಮ್ಮ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವ. ಯಾಕಂದ ಎತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ ಈ ಕರ್ಣನನ್ನು ತಾಯಿ? ಅದು ಏನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವ. ಸತ್ಯವಾಗಿಯೂ ನಡೆಸಿಕೊಡುವೆನಮ್ಮ. ಅಮ್ಮ, ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನೋ. ಅಮ್ಮ, ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನೋ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನೋ. ಎಂತಾದರೂ ಸರಿಯೇ ನಡೆಸುತ್ತ ನಿನ್ನ ನುಡಿಯ ಖಂಡಿತವಾಗಿ ನಡೆಸಿಕೊಡುವೆನಮ್ಮ. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನೀ. ನಾಳಿನ ಯುದ್ಧದಲ್ಲಿ ನಾನು ದೊಡ್ಡ ಬಾಣವನ್ನು ಪುನಃ ತೊಡಬೇಡ.
ಗೆಟ್ಟೆ. ಮುನಿಗಳೇ, ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರದ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದರು. ಶ್ರೀಕೃಷ್ಣನು ಬಂದು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಮನೋಸ್ಥೈರ್ಯವನ್ನೇ ಕಿತ್ತುಕೊಂಡನು. ಹೀಗಿರುವಾಗ ನನ್ನೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದವನ್ನು ಪಡೆದಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳು ಕರ್ಮದಾದಿಗೆ ನಾನ್ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯ ಜನನೇ. ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ದೇಹವ ಬಿಡು ಅಮ್ಮ. ಅಮ್ಮ, ಹಿಡಿಯುವುದೊಂದೇ ಭಾರತ ಕೊಡುವುದಿಲ್ಲ ನಾ ಮತ್ತೊಂದ. ಹೌದು ತಾಯಿ, ಭೂಮಿಯ ಇಳಿದು ಬರಲಿ, ದಾರೆಯ ಬಿರಿದು ನಿಲ್ಲಲಿ. ಅಮ್ಮ, ಆ ಮುಗಿಲೆ ಇಳಿದು ಬರಲಿ, ಈ ದಾರೆಯ ಬಿರಿದು ನಿಲ್ಲಲಿ. ಇಟ್ಟಾಣೆ ತಪ್ಪನಮ್ಮ, ನಿನ್ನಾಣೆ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಮಗೆಂದಿಗೂ ಜಯವಿಲ್ಲ. ನಿಮ್ಮಿಷ್ಟಿದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ಸ್ವಲ್ಪ ನಿಲ್ಲು. ನಾವು ಹಿಂದೆ ಆಯಿತು, ಭವಿಷ್ಯ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತೀವಿ. ಹೌದು ತಾಯಿ, ನಾಳಿನ ಯುದ್ಧದಲ್ಲಿ ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ ನಾ ಕಾಣೆ. ಆದರೆ ನಾಳಿನ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಅಮ್ಮ, ಹೌದು ತಾಯಿ, ನಾಳಿನ ಯುದ್ಧದಲ್ಲಿ ನಾನೇನಾದರೂ ಮಡಿದರೆ ಸತ್ಯಸಂಧನನಾದ ಧರ್ಮನಾಯನಿಂದಲೇ ನನ್ನ ಅಂತ್ಯಕ್ರಿಯಾದಿಗಳನ್ನು ಮಾಡಿಸಿಕೊಡಬೇಕೆಂದು ನಿನ್ನಲ್ಲಿ ಬಹು ವಿನಮ್ರತೆಯಿಂದ ಕೇಳಿಕೊಳ್ಳುವೆನು ತಾಯಿ. ಹೌದು ತಾಯಿ. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಅಮ್ಮ ಅಮ್ಮ, ಅಮ್ಮ ನಿನ್ನ
ಮೋಘವನಿಂದು ಈ ಯೋಗದಿ ಕಾಣಲಹುದೆಯಂದು ಅಮ್ಮ ಅಮ್ಮ ನಿನ್ನ ಮೊಗವನಿಂದು ಈ ಯೋಗದಿ ಕಾಣಲಹುದೆಯಂದು ಬಗೆ ಬಗೆಯೊಳನೊಂದು ಕಣ್ಣೀರ ಬಗೆ ಬಗೆಯೊಳನೊಂದು ಶಾಂತಿವಾ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಅಮ್ಮ ಮಗನೇ ನಿನ್ನ ಮೊಗವನ್ನು ಈ ಯುಗದಿ ಕಾಣಲಾಗುವುದೇ. ಮಗನೇ ನಿನ್ನ ಮೊಗವನ್ನು ಈ ಯುಗದಿ ಕಾಣಲಾಗುವುದೇ. ಬಗೆ ಬಗೆಯೊಳು ಒಂದು ಕಣ್ಣೀರ ನೆರೆದೆ. ಬಗೆ ಬಗೆಯೊಳು ಒಂದು ಕಣ್ಣೀರ ಕಂದ ಮಗನೇ ಹೋಗಿ ಬರುವೆನಾ ಕಂದ ಹೋಗಿ ಬರುವೆ ಫಲ ಕೊಡು ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನಾ ಕಂದ ಹೋಗಿ ಬರುವೆನಾ ಅಮ್ಮ ಅಮ್ಮ ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ ವಿಧಿಯೇ ನಿನ್ನ ಲೀಲೆ ಅಗಣ್ಯ